ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿಧಾನಸೌಧದ ಮೆಟ್ಟಿಲು ಮೇಲೆ ನಡ್ಕೊಂಡು ಬರ್ತಾ ಇದ್ದಂತಹ ಡಿಸಿಎಂ ಎಡವಿ ಬಿದ್ದಿದ್ದಾರೆ. ವಿಧಾನಸೌಧದ ಮೆಟ್ಟಿಲು ಬಳಿ ಎಡವಿ ಬಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸೈಕ್ಲಿಂಗ್ ಮಾಡ್ತಾ ಬಂದು ಕಂಟ್ರೋಲ್ ಕಳ್ಕೊಂಡ ಡಿಕೆ. ಮೊಣಕಾಲಿಗೆ ಪೆಟ್ಟು ಮಾಡಿಕೊಂಡ ಉಪಮುಖ್ಯಮಂತ್ರಿ. ವಿಧಾನಸೌಧದ ಆವರಣದಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದಂತಹ ಡಿಕೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸೈಕಲ್ ಹತ್ತಿದ್ದ ಡಿಕೆ ಎಕೋ ವಾಕ್ ಭಾಗವಾಗಿ ಸೈಕ್ಲಿಂಗ್ ಮಾಡ್ತಾ ಇದ್ದಂತಹ ಡಿಸಿಎಂ ಅರ್ಥಾತ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಮೆಟ್ಟಿಲು ಬಳಿ ಸೈಕಲ್ ನಿಲ್ಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ಈ ಹಂತದಲ್ಲಿ ಮೆಟ್ಟಿಲ ಮೇಲೆ ಜಾರಿ ಬಿದ್ದ ಡಿಕೆ ಶಿವಕುಮಾರ್ ತಕ್ಷಣವೇ ಸನಿಹದಲ್ಲಿದ್ದವರಿಂದ ಡಿಸಿಎಂ ಡಿಕೆಯ ರಕ್ಷಣೆಯಾಗಿದೆ. ವಿಧಾನಸೌಧದ ಮೆಟ್ಟಿಲು ಬಳಿ ಎಡವಿ ಬಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸೈಕ್ಲಿಂಗ್ ಮಾಡ್ತಿದ್ರೇನು. ಸೈಕ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಸೈಕಲ್ ಅನ್ನ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಸೈಕ್ಲಿಂಗ್ ಮಾಡ್ತಾ ಇದ್ರು. ಆ ಮೆಟ್ಟಿಲ ಬಳಿ ಆ ಸೈಕಲ್ನ ಪೆಡಲೋ ಅಥವಾ ಸ್ಟ್ಯಾಂಡೋ ತಾಗುತ್ತೆ, ತಕ್ಷಣಕ್ಕೆ ಅದು ಕಂಟ್ರೋಲ್ ತಪ್ಪುತ್ತೆ, ಬಿದ್ದು ಬಿಡ್ತಾರೆ. ಅಷ್ಟೊಂದು ಅಪಾಯಕಾರಿ ಸ್ಥಿತಿಯಲ್ಲೇನು ಬಿದ್ದಿರಲಿಲ್ಲ. ಅಕ್ಕಪಕ್ಕದಲ್ಲಿರೋರು ತಕ್ಷಣವೇ ಅದಕ್ಕೆ ಸ್ಪಂದಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಮೇಲೆತ್ತುವಂಥ ಪ್ರಯತ್ನಗಳಾಗಿದೆ. ಸೊ ಒಂದು ಕಡೆ ಸೈಕ್ಲಿಂಗ್, ವಿಧಾನಸೌಧದ ಮುಂಭಾಗದಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ರು. ಇನ್ನೇನು ಸೈಕ್ಲಿಂಗ್ ಮಾಡಿ ಆ ಸೈಕಲ್ನ ಲ್ಯಾಂಡ್ ಮಾಡಬೇಕು. ಆ ಲ್ಯಾಂಡ್ ಮಾಡೋಷ್ಟು ಚಾಕಚಕ್ಯತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಇರಲಿಲ್ಲ. ಕಾರಣ ಎಷ್ಟೋ ವರ್ಷಗಳು ಬಿಟ್ಟು ಸೈಕಲ್ ಹತ್ತಿದಾಗ ಈ ತರಹ ಸಮಸ್ಯೆಗಳಾಗ್ತವೆ. ಸೊ ಅದೃಷ್ಟವಶಾತ್ ಮೊಣಕಾಲಿಗೆ ಒಂದು ಸ್ವಲ್ಪ ಪ್ರಮಾಣದ ಪೆಟ್ಟಾಗಿದೆ. ಸೊ ಪಕ್ಕದಲ್ಲಿದ್ದಂತಹ ಏನು ಸರ್ಕಾರಿ ಅಧಿಕಾರಿಗಳು ತಕ್ಷಣವೇ ಅವರನ್ನು ಮೇಲೆತ್ತುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನೋಡಿ, ವೆರಿ ಕ್ಲಿಯರು. ಸೈಕಲಲ್ಲಿ ಬರ್ತಾ ಇದ್ದಾರೆ, ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಪಟ್ಟರು. ಅವರು ನಿಲ್ಲಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡೆ ಅಲ್ಲಿ ಸೈಕಲ್ನ ಲ್ಯಾಂಡ್ ಮಾಡಿದ್ರು. ಅದನ್ನು ಇಳಿಯೋ ಸಂದರ್ಭದಲ್ಲಿ ಅವರಿಗೆ ಕಂಟ್ರೋಲ್ ತಪ್ಪಿದೆ ಅಷ್ಟೇ. ಸೊ ಪಕ್ಕದ ಮೆಟ್ಟಿಲು ಅವರ ಏನು ಮಂಡಿ ಭಾಗಕ್ಕೆ ಹೊಡೆದಿರ್ಬೋದು. ಒಂದು ಸಣ್ಣ ಪ್ರಮಾಣದ ಗಾಯಗಳಾಗಿದೆ. ಅದೃಷ್ಟವಶಾತ್ ಯಾವುದೇ ತರಹದ ಗಂಭೀರ ಗಾಯಗಳಾಗಿಲ್ಲ. ತಕ್ಷಣವೇ ಪಕ್ಕದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗಾನೋ ಅಥವಾ ಅಧಿಕಾರಿ ವಲಯಾನೋ ಗೊತ್ತಿಲ್ಲ, ತಕ್ಷಣವೇ ಸ್ಪಂದಿಸಿ ಅವರನ್ನು ಮೇಲೆತ್ತುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಇವತ್ತು ಎಡವಿ ಬಿದ್ದ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.